ನ್ಯೂಸ್@4ಗೆ ಮತ್ತೆ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಎಸ್ಎಂಕೆ ಬರೆದಿರುವಂತಹ ಪತ್ರವೊಂದು ಹರಿದಾಡ್ತಿದೆ. ಎಸ್ಎಂ ಕೃಷ್ಣ ಅವರು ಬರೆದಿರುವ ಈ ಪತ್ರದ ಬಗ್ಗೆ ಸಾಕಷ್ಟು ಬಿಸಿ ಬಿಸಿ ಚರ್ಚೆ ಬಿಜೆಪಿಯಲ್ಲೇ ಸದ್ಯಕ್ಕೆ ಉಂಟಾಗ್ತಾ ಇದೆ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಎಸ್ಎಂ ಕೃಷ್ಣ ಅವರು ಬರೆದಿರುವಂತಹ ಪತ್ರ ಹರಿದಾಡ್ತಾ ಇದೆ. ಬೆಂಬಲಿಗರಿಗೆ ಟಿಕೆಟ್ ನೀಡುವಂತೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಎಸ್ಎಂ ಕೃಷ್ಣ ಪತ್ರವನ್ನ ಬರೆದಿದ್ದಾರೆ. 4 ಬೆಂಬಲಿಗರಿಗೆ ಬಿಜೆಪಿ ಟಿಕೆಟ್ ಕೊಡುವಂತೆ ಎಸ್ಎಂ ಕೃಷ್ಣ ಅವರು ಶಿಫಾರಸನ್ನ ಮಾಡಿದ್ದಾರೆ. ಕಡೂರಿನಿಂದ ಬೀರೂರು ದೇವರಾಜ್ ಅವರಿಗೆ, ಇನ್ನು ಗಾಂಧಿನಗರದಿಂದ ಎಂಬಿ ಶಿವಪ್ಪ ಅವರಿಗೆ, ಚಾಮರಾಜದಿಂದ ಡಿ ಮಾದೇಗೌಡ ಅವರಿಗೆ, ಅದೇ ರೀತಿಯಾಗಿ ಮಂಡ್ಯದಿಂದ ಎನ್ ಶಿವಣ್ಣ ಅವರಿಗೆ ಟಿಕೆಟ್ ನೀಡಬೇಕು. ಇವರು ನನ್ನ ಬೆಂಬಲಿಗರು, ಹಾಗಾಗಿ ಇವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಎಸ್ಎಂ ಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ಟಿಕೆಟ್ಗೆ ಈ 4ರನ್ನ ಕೂಡ ಪರಿಗಣಿಸಿ ಎನ್ನುವಂತಹ ಪತ್ರವನ್ನ ಎಸ್ಎಂ ಕೃಷ್ಣ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಬರೆದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಈಗ ಎಸ್ಎಂ ಕೃಷ್ಣ ಅವರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಬಿಜೆಪಿ ಕೊಡ್ತಾ ಇಲ್ಲ, ಹಾಗಾಗಿ ಶಿಫಾರಸು ಮಾಡಿರುವಂತಹ ಈ ಪತ್ರಕ್ಕೆ ಬಿಜೆಪಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಕೊಡಬಹುದು ಅಂತ? ಶಿಮಿರಾ, ಸಹಜವಾಗಿ ಎಸ್ಎಂ ಕೃಷ್ಣ ಅಂತ ಬಹುದೊಡ್ಡ ಲೀಡರ್, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿದೇಶಾಂಗ ಮಂತ್ರಿ, ರಾಜ್ಯಪಾಲರು ಕೂಡ ಆಗಿದ್ದಂತ ಎಸ್ಎಂ ಕೃಷ್ಣ ಅವರು ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬರಬೇಕಾದ್ರೆ ಒಂದು ಅಧಿಕಾರದ ವಿಚಾರವಾಗಿ ಮಾತುಕತೆ ನಡೆದಿರ್ತದೆ. ಮತ್ತೊಂದು ಚುನಾವಣೆಯ ಹತ್ತಿರದಲ್ಲಿರೋದ್ರಿಂದ ಸೀಟ್ ಹೊಂದಾಣಿಕೆ ವಿಚಾರದಲ್ಲೂ ಕೂಡ ಅವರು ಮಾತುಕತೆ ನಡೆಸೆ ಬಿಜೆಪಿಯವರು ಅವರನ್ನ ಎಸ್ಎಂ ಕೃಷ್ಣ ಅವರನ್ನ ಬಿಜೆಪಿಗೆ ಬರಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಎಸ್ಎಂ ಕೃಷ್ಣ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 15ರಿಂದ 20 ಸೀಟ್ಗಳು ಎಸ್ಎಂ ಕೃಷ್ಣ ಅವರಿಗೆ ಸೂಚಿಸಿದಂತಹ ವ್ಯಕ್ತಿಗಳಿಗೆ ಮತ್ತು ಅವರ ಬೆಂಬಲಿಗರಿಗೆ ಕೊಡಬೇಕು ಅನ್ನೋದು ಆರಂಭದಲ್ಲಿ ಎಸ್ಎಂ ಕೃಷ್ಣ ಅವರು ಹೇಳ್ತಾ ಬರ್ತಾ ಇದ್ರು. ಆದ್ರೆ ಕೊನೆಗೆ ಎಸ್ಎಂ ಕೃಷ್ಣ ಅವರು ಕೂಡ 15ರಿಂದ 20 ಜನರ ಅಭ್ಯರ್ಥಿಗಳನ್ನ ಸೂಚಿಸಿದ್ರು ಕೂಡ ಯಾರೊಬ್ಬರಿಗೂ ಕೂಡ ಬಿಜೆಪಿ ಮಣೆ ಹಾಕಿಲ್ಲ. ಎಸ್ಎಂ ಕೃಷ್ಣ ಅವರು ಹೇಳಿದಂತ ವ್ಯಕ್ತಿಗಳಿಗೆ ಯಾವುದೇ ಒಂದು ಟಿಕೆಟ್ ಅನ್ನು ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಹಾಗಾಗಿ ಸಹಜವಾಗಿ ಸಿಟ್ಟಾಗಿರುವಂತ, ಆಕ್ರೋಶಕ್ಕೆ ಒಳಗಾಗಿರುವಂತ ಎಸ್ಎಂ ಕೃಷ್ಣ ಅವರು ಈಗ ಕೊನೆ ಗಳಿಗೆಯಲ್ಲಿ ತಮ್ಮ ತುಂಬಾ ಆಪ್ತರಾಗಿರುವಂತ ಬೇಕಾದಂತ ಬೆಂಬಲಿಗರಿಗೆ 4 ಜನರಲ್ಲಿ ಅಟ್ಲೀಸ್ಟ್ 2 3 ಜನಕ್ಕೋ ಟಿಕೆಟ್ ಕೊಟ್ರೆ ಒಂದಷ್ಟು ಸಮಾಧಾನಗೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ನಿನ್ನೆ ರಾತ್ರಿ 8:30ಗೆ ಸರಿಯಾಗಿ ಅವರ ಮನೆಯಿಂದ ಅವರ ಬೆಂಬಲಿಗರು ಗಾಂಧಿನಗರದ ಶಾಸಕರಾಗಿರುವಂತ ಎಂಬಿ ಶಿವಪ್ಪನವರೇ ಅವರ ಹತ್ರ ಬರೆಸ್ಕೊಂಡು ಸಹಿ ಹಾಕೊಂಡು ಶೋಭಾ ಕರಂದ್ಲಾಜೆ ಅವರಿಗೆ ತಲುಪಿರುವಂತದ್ದು. ಹಾಗಾಗಿ ಈಗ ಕೊನೆ ಗಳಿಗೆಯಲ್ಲಿ ಏನಾದ್ರೂ ಕೂಡ ಈ 4 ಜನರಲ್ಲಿ ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಎಸ್ಎಂ ಕೃಷ್ಣ ಅವರ ಮುಂದಿನ ರಾಜಕೀಯ ನಿರ್ಧಾರಗಳು ಕೂಡ ನಿರ್ಧರಿತವಾಗ್ತವೆ. ಹಾಗಾಗಿ ಈಗ ಎಸ್ಎಂ ಕೃಷ್ಣ ಬಹುತೇಕ ಕಡೆಗಣನೆ ಆಗ್ತಿದ್ದಾರೆ ಬಿಜೆಪಿನಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಈಗ ಎಸ್ಎಂ ಕೃಷ್ಣ ಒಂದು ವೇಳೆ ಇವ್ರು ಯಾರಿಗೂ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಎಸ್ಎಂ ಕೃಷ್ಣ ಅವರ ದಾರಿ ಜೆಡಿಎಸ್ ಕಡೆಗೆ ವಾಪಸ್ ತಮ್ಮ ತವರು ಪಕ್ಷಕ್ಕ ಅನ್ನೋದು ನಿರ್ಧಾರವಾಗಬೇಕು. ಶಮೀರಾ, ಧನ್ಯವಾದ ಈಶ್ವರ್ ತಮ್ಮ ಅಪ್ಡೇಟ್ಸ್ಗಾಗಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಉಡೋದು ಬಿಳಿ ಪಂಚೆ, ಬಿಳಿ ಶರ್ಟು, ಸಿಂಪಲ್ ಜೀವನ, ಸಿಂಪಲ್ ಸ್ಟೆಪ್ಸು, ಕುಚುಕು ಗೆಳೆಯರ ಲೋಕಲ್ ಫ್ಲೇವರ್. ಚಾಮುಂಡೇಶ್ವರಿಯಲ್ಲಿ ಪಂಚೆಗಳದ್ದೇ ಹವಾ. ಇದೇ ಹೊತ್ತಿನ ಸ್ಪೆಷಲ್ ಪಂಚೆ ಪಾಲಿಟಿಕ್ಸ್. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ. ಈ ಸಲ 2 ಹಳೆಯ ಗೆಳೆಯರು ಇಲ್ಲಿ ಪಂಚೆ ತೊಟ್ಟು ತೊಡೆ ತಟ್ಟಿ ಅಖಾಡಕ್ಕೆ ಇಳಿತಿದ್ದಾರೆ. ಹಾಗಾದ್ರೆ ಯಾರು ಆ ಗೆಳೆಯರು? ಅವರು ತೊಡೆ ತಟ್ಟಿ ಅಖಾಡಕ್ಕೆ ಇಳಿತಾ ಇರೋದಾದ್ರೂ ಯಾಕೆ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ದೇವೇಗೌಡರ ಗರಡಿಯಲ್ಲಿ ಪಳಗಿದ್ದಾರೆ 2 ನಾಯಕರು. ಒಂದೇ ಕೋಟೆಯಲ್ಲಿ ರಾಜಕೀಯ ಪಾಠ ಕಲಿತವರು ಇದೀಗ ಎದುರು ಬದುರು.
ತಮಿಳುನಾಡಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಜೋರಾಗಿದೆ. ರಾಜಕೀಯ ಚಾಣಕ್ಯ ಎಚ್.ಡಿ. ದೇವೇಗೌಡರ ಗರಡಿಯಲ್ಲಿ ಪಳಗಿದ ಇಬ್ಬರೂ ನಾಯಕರು ತೊಡೆ ತಟ್ಟಿ ಅಖಾಡಕ್ಕೆ ಇಳಿದಿದ್ದಾರೆ. ಜೆಡಿಎಸ್ನ ಭದ್ರಕೋಟೆ ಎಂದೇ ಬಿಂಬಿತವಾಗಿರೋ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಸವಾಲೆಸೆದಿದ್ದಾರೆ. ಹೌದು, ಪ್ರತಿಷ್ಠೆಯ ಕಣವನ್ನಾಗಿಸಿಕೊಂಡಿರೋ ಈ ಇಬ್ಬರು ನಾಯಕರಿಗೆ ಈ ಕ್ಷೇತ್ರದೊಂದಿಗೆ ಅವಿನಾಭಾವ ಸಂಬಂಧ ಇದೆ. ಇಲ್ಲಿನ ಮತದಾರರು ಈ ಇಬ್ಬರು ನಾಯಕರನ್ನ ಬಹಳ ಹಿಂದಿನಿಂದ ಬೆಂಬಲಿಸ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಕಹಾನಿ ಮೇ ಟ್ವಿಸ್ಟ್ ಅನ್ನುವಂತೆ ಒಂದು ಕಾಲದಲ್ಲಿ ಒಂದೇ ಗರಡಿಯಲ್ಲಿ ರಾಜಕೀಯ ಪಾಠ ಕಲಿಸಿದ್ದ ಈ ನಾಯಕರು ಮೊದಲ ಬಾರಿಗೆ ಮುಖಾಮುಖಿಯಾಗ್ತಿದ್ದಾರೆ. ಸಿದ್ದರಾಮಯ್ಯನವರ ಕಷ್ಟದ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತಿದ್ದ ಜಿಟಿ ದೇವೇಗೌಡರಿಗೆ ಇದೀಗ ಸಿದ್ದರಾಮಯ್ಯ ಅವರೇ ಸವಾಲಾಗಿ ಬಿಟ್ಟಿದ್ದಾರೆ. ಎಚ್.ಡಿ. ದೇವೇಗೌಡರ ಲುಕ್ನಲ್ಲೇ ಕಾಣಿಸ್ಕೊಳ್ತಾರಾ ಜಿಟಿಡಿ ಸಿದ್ದು? ಎಸ್, ಜೆಡಿಎಸ್ನ ಚಾಣಕ್ಯ ರಾಜಕೀಯ ಮುತ್ಸದ್ದಿ ಎಚ್.ಡಿ. ದೇವೇಗೌಡರು ಅದೆಷ್ಟೋ ರಾಜಕೀಯ ನಾಯಕರ ಗುರು ಅಂದ್ರೂ ತಪ್ಪಾಗಲಾರದು. ಪಕ್ಕ ಹಳ್ಳಿ ಸೊಗಡಿನಲ್ಲಿ ಪಂಚೆ ಜುಬ್ಬಾದಲ್ಲಿ ಕಾಣಿಸಿಕೊಳ್ಳೋ ಗೌಡ್ರು ಮತದಾರರಿಗೆ ಹಾಗೂ ಸ್ಥಳೀಯರ ಮನಸ್ಸಿನಲ್ಲೇ ನೆಲೆ ನಿಂತಿರುವ ನಾಯಕ. ಇವರ ಗರಡಿಯಲ್ಲೇ ಪಳಗಿರೋ ಸಿಎಂ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡರು ಕೂಡ ಇವರನ್ನೇ ಅನುಕರಿಸ್ತಾ ಬೆಳೆದವರು. ಸಿದ್ದರಾಮಯ್ಯನವರು ಪಂಚೆ ಶರ್ಟ್ನಲ್ಲಿ ಕಾಣಿಸ್ಕೊಂಡ್ರೆ ಜಿಟಿ ದೇವೇಗೌಡರು ಕೂಡ ಪಂಚೆ ಶರ್ಟ್ ಅನ್ನೇ ಹಾಕೊಂಡು ಪಕ್ಕಾ ಹಳ್ಳಿಗರಾಗಿ ಗುರುತಿಸಿಕೊಂಡಿದ್ದಾರೆ. ಹಳ್ಳಿ ಸೊಗಡಿನಲ್ಲಿ ಪಂಚೆ ಎತ್ತಿ ಕಟ್ಟಿದ್ರೆ ಹಾಕ್ತಾರೆ ಭರ್ಜರಿ ಸ್ಟೆಪ್ಸ್. ಜಿಟಿ ದೇವೇಗೌಡರು ಕುಣಿಯಲು ನಿಂತ್ರೆ ಅಭಿಮಾನಿಗಳೇ ಸುಸ್ತು. ಮತದಾರರ ಮನದಲ್ಲಿ ತಮ್ಮ ಮನೆಯವರಂತೆ ಬಿಂಬಿತವಾಗುವ ಈ ಇಬ್ಬರು ನಾಯಕರು ತಮ್ಮ ವೇಷಭೂಷಣಗಳಿಂದಲೇ ಮತದಾರರ ಮನ ಸೆಳೀತಾರೆ. ಅದರಲ್ಲೂ ಸ್ಥಳೀಯ ಜನರೊಂದಿಗೆ ಬೆರೆತರಂತೂ ಎಲ್ಲರಲ್ಲಿ ಇವರೂ ಒಬ್ಬರಂತೆ ಕಾಣಿಸ್ತಾರೆ. ಜಾತ್ರೆ, ಉತ್ಸವ, ಹಬ್ಬ ಆಚರಣೆಗಳಲ್ಲಿ ಪಂಚೆ ಉಟ್ಟು ಕುಣಿಯೋದಕ್ಕೆ ನಿಂತ್ರೆ ಇವರ ಬೆಂಬಲಿಗರೇ ದಂಗಾಗಿ ಹೋಗ್ತಾರೆ. ಜಿಟಿ ದೇವೇಗೌಡರು ಈ ಹಿಂದೆ ಹಲವು ಬಾರಿ ತಮ್ಮ ಕುಣಿತದ ಟ್ಯಾಲೆಂಟ್ ಪ್ರದರ್ಶಿಸಿದ್ದಾರೆ. ತಮಟೆ ಸೌಂಡ್ ಕೇಳಿದ್ರಂತೂ ಜಿಟಿ ದೇವೇಗೌಡರನ್ನ ಹಿಡಿದು ನಿಲ್ಲಿಸೋ ಭೂಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಲ್ಲ ಅನ್ನೋ ಮಾತಿದೆ. ಕುಣಿಯೋಕೆ ನಿಂತ್ರೆ ಮೈ ಮರೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಕತ್ತಿ ಹಿಡಿದು ನಿಂತ್ರೆ ವೀರ ಸೇನಾನಿ ಕುಣಿತ. ಎಸ್, ಜಿಟಿ ದೇವೇಗೌಡರ ಕುಣಿತ ಒಂದ್ ಕಡೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುಣಿತವು ಯಾರಿಗೇನು ಕಮ್ಮಿ ಇಲ್ಲ. ಪಂಚೆ ಕಟ್ಟಿ ಕುಣಿದ್ರೆ ನೋಡಿದವರು ಮೈ ಮರೆಯೋದು ಗ್ಯಾರಂಟಿ. ತನ್ನದೇ ಆದ ಕುಣಿತದ ಶೈಲಿಯನ್ನ ಹೊಂದಿರೋ ಸಿಎಂ ಸಿದ್ದರಾಮಯ್ಯ ತನ್ನ ನೆಚ್ಚಿನ ಬೆಂಬಲಿಗರೊಂದಿಗೆ ಜಾತ್ರೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಸ್ಟೆಪ್ಸ್ ಹಾಕಿ ಗಮನ ಸೆಳೆದ ಉದಾಹರಣೆಗಳಿವೆ. ಈ ಹಿಂದೆ
ಕಾಂಗ್ರೆಸ್ ಅಧಿಕಾರ ಹಿಡಿಯೋಕು ಮೊದಲು ಸಿದ್ದರಾಮಯ್ಯ ಬಳ್ಳಾರಿ ಪಾದಯಾತ್ರೆಯ ವೇಳೆಯಲ್ಲಿ ಹಲವು ಬಾರಿ ತಮ್ಮ ಕುಣಿತದ ಟ್ಯಾಲೆಂಟ್ ಪ್ರದರ್ಶಿಸಿದ್ರು. ಉಳುಮೆ ಮಾಡೋಕು ರೆಡಿ ಈ ಇಬ್ಬರು ನಾಯಕರು. ಹಳ್ಳಿಯ ಮೂಲದಿಂದ ಬಂದ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡರು ರಾಜಕೀಯ ರಂಗದಲ್ಲಿ ಬಹಳ ಎತ್ತರ ಬೆಳೆದಿರಬಹುದು. ಆದ್ರೆ ಈಗ್ಲೂ ಕೂಡ ರೈತನ ಗುಣ ಇವರಿಬ್ಬರ ರಕ್ತದಲ್ಲೇ ಬೆರೆತಿರೋದಂತೂ ಸುಳ್ಳಲ್ಲ. ನೇಗಿಲು ಎತ್ತುಗಳನ್ನ ಕೊಟ್ರೆ ಹೊಲ ಹೂಳೋಕೆ ರೆಡಿ ಆಗ್ತಾರೆ. ಇದೀಗ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ರೈತ ಇವರ ಮೈ ಮೇಲೆ ಪ್ರವೇಶಿಸಿ ಬಿಟ್ಟಿದ್ದಾನೆ. ಪ್ರಚಾರದ ವೇಳೆ ಪಕ್ಕಾ ರೈತನಂತೆ ಕಾಣಿಸ್ಕೊಳ್ತಾ ಇರೋ ಸಿದ್ದರಾಮಯ್ಯ ಇತ್ತೀಚೆಗೆ ಹೊಲವನ್ನ ಹೂಡಿದ್ರು. ಕುದುರೆ ಗಾಡಿ ಹತ್ತಿ ಪ್ರಚಾರಕ್ಕೆ ನಿಂತ್ರೆ ಇವರನ್ನ ಮೀರಿಸೋರಿಲ್ಲ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಬ್ಬರು ನಾಯಕರು ಪಂಚೆ ತೊಟ್ಟು ಪ್ರಚಾರಕ್ಕೆ ಇಳಿದ್ರು ಅಂದ್ರೆ ಇವರನ್ನ ಮೀರಿಸೋ ಭೂಪ ಯಾರೂ ಇಲ್ಲ. ಅದರಲ್ಲೂ ಕುದುರೆ ಗಾಡಿಯಲ್ಲಿ ಕೂತು ಪ್ರಚಾರವನ್ನ ಶುರು ಮಾಡ್ಬಿಟ್ರೆ ಎಲ್ಲೆಲ್ಲೂ ಜನವೋ ಜನ, ಸುತ್ತೆಲ್ಲ ಜೈಕಾರ. ನಾಡದೊರೆ ರಥದಲ್ಲಿ ಕುಳಿತು ಬರುವಂತೆ ಜನರು ನಾಯಕನ ಬೆಂಬಲಕ್ಕೆ ನಿಲ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕುದುರೆ ಗಾಡಿ ಓಡಿಸೋಕ್ ಬರುತ್ತೆ. ಹಾಗೆಯೇ ಬುಲೆಟ್ ಬೈಕ್ ನಲ್ಲಿ ರೈಡಿಂಗ್ ಕೂಡ ಗೊತ್ತು. ಇತ್ತೀಚೆಗಷ್ಟೇ ಬುಲೆಟ್ ಬೈಕ್ ಹತ್ತಿ ಸಿದ್ದಣ್ಣ ಪೋಸ್ಟ್ ಕೊಟ್ಟಿದ್ರು. ಆ ಸೀನ್ ಅನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಯಲ್ಲಿ ತಾವು ಒಬ್ಬರಾಗಿ ಬೆರೆತು ಹೋಗಿದ್ದಾರೆ. ಹಳ್ಳಿ ಸೊಗಡಿನಲ್ಲಿ ಕಾಣಿಸೋ ಇಬ್ಬರು ನಾಯಕರು ಮತದಾರರ ಮನದಲ್ಲಿ ನೆಲೆಯೂರಿದ್ದಾರೆ. ಒಂದು ಕಾಲದಲ್ಲಿ ಒಂದೇ ಪಕ್ಷದಲ್ಲಿ ಇದ್ದ ನಾಯಕರು ಇದೀಗ ಎದುರಾಳಿಗಳಾಗಿ ಚುನಾವಣಾ ಕಾದಾಟಕ್ಕೆ ಇಳಿದಿದ್ದಾರೆ. ಒಂದು ಹಂತಕ್ಕೆ ನೋಡೋದಾದ್ರೆ ಜಿಟಿ ದೇವೇಗೌಡರು ಸಿದ್ದರಾಮಯ್ಯರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಜಿಟಿ ದೇವೇಗೌಡರು ಬಹಳ ಕಾಲದ ರಾಜಕೀಯ ಗೆಳೆಯರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಬ್ಬರೂ ನಾಯಕರು ತಮ್ಮದೇ ಇತಿಹಾಸವನ್ನು ಹೊಂದಿದ್ದಾರೆ. ಇಲ್ಲಿನ ಜನತೆ ಈ ಇಬ್ಬರು ನಾಯಕರನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಆದ್ರೆ ಈ ಬಾರಿ ತಮ್ಮಿಷ್ಟದ ಇಬ್ಬರು ನಾಯಕರು ಎದುರು ಬದಲಾಗಿದ್ದಾರೆ. ಹೀಗಾಗಿ ಚಾಮುಂಡಿ ಕ್ಷೇತ್ರದ ಜನತೆ ಯಾರಿಗೆ ವೋಟ್ ಹಾಕುವುದು ಅಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯವೇ ತನ್ನತ್ತ ನೋಡುವಂತೆ ಮಾಡಿರೋ ಪ್ರತಿಷ್ಠಿತ ಕ್ಷೇತ್ರ. ಸಿಎಂ ಸಿದ್ದರಾಮಯ್ಯಗೆ ರಾಜಕೀಯ ಮರುಜನ್ಮ ನೀಡಿದ್ದ ಕ್ಷೇತ್ರ. 80ರ ದಶಕದಲ್ಲಿ ಸಿದ್ದರಾಮಯ್ಯ ಇಲ್ಲಿಂದಲೇ ರಾಜಕೀಯ ಅಸ್ತಿತ್ವ ಕಂಡುಕೊಂಡವರು. 1994ರಲ್ಲಿ ಇಲ್ಲಿಂದಲೇ ಗೆದ್ದು 1995ರಲ್ಲಿ ಉಪಮುಖ್ಯಮಂತ್ರಿ ಕೂಡ ಆದ್ರು. ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿರುವಾಗ ಇದು ಅವರ ಕಾರ್ಯಕ್ಷೇತ್ರ. ಆದರೆ ಈ ಕ್ಷೇತ್ರ ಇಷ್ಟೊಂದು ಸುದ್ದಿಯಲ್ಲಿರೋದಕ್ಕೆ ಕಾರಣ 2006ರ ಉಪಚುನಾವಣೆ. 2006ರಲ್ಲಿ ಇಲ್ಲಾದ ರಾಜಕೀಯ ಬೆಳವಣಿಗೆ ಸಿದ್ದರಾಮಯ್ಯ ಯಾರು ಅನ್ನೋದನ್ನ ತೋರಿಸಿಕೊಟ್ಟಿತ್ತು. ಅವತ್ತು ಜೆಡಿಎಸ್ ವಿರುದ್ಧ ಸಿಡಿದೆದ್ದಿದ್ರು ಸಿದ್ದರಾಮಯ್ಯ. ದೇವೇಗೌಡರ ವಿರುದ್ಧ ತೊಡೆತಟ್ಟಿ ಗೆದ್ದ ಸಿದ್ದರಾಮಯ್ಯ. ಅದು 2006ನೇ ಇಸ್ವಿ. ಜೆಡಿಎಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನವರು ಗೌಡರ ವಿರುದ್ಧ ಮುನಿಸಿಕೊಂಡಿದ್ರು. ಹೀಗಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ರು. ಹೀಗಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು. ಆಗ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯನವರು ಜೆಡಿಎಸ್ ವಿರುದ್ಧವೇ ಸಿಡಿದೆದ್ದಿದ್ರು. ದೊಡ್ಡಗೌಡರ ವಿರುದ್ಧವೇ ತೊಡೆತಟ್ಟಿ ನಿಂತಿದ್ರು. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆಗ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು.
ಹೀಗಾಗಿ ಎರಡೂ ಪಕ್ಷಗಳು ಒಂದಾಗಿ ಸಿದ್ದರಾಮಯ್ಯನವರನ್ನ ಸೋಲಿಸೋದಕ್ಕೆ ಮುಂದಾಗಿದ್ವು. ಇದರಿಂದ ಸಿದ್ದರಾಮಯ್ಯನವರಿಗೆ ಆ ಚುನಾವಣೆ ಮಾಡು ಇಲ್ಲವೇ ಮಡಿ ಎಂಬಂತಾಗಿತ್ತು. ಫಲಿತಾಂಶ ಹೊರಬಿದ್ದಾಗ ಸಿದ್ದರಾಮಯ್ಯನವರು ಕೇವಲ 257 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಹೀಗಾಗಿ 2006 ಚಾಮುಂಡೇಶ್ವರಿ ಉಪಚುನಾವಣೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೆನಪಿಟ್ಟುಕೊಳ್ಳುವಂತಹ ಬಿಗ್ ಫೈಟ್ ಆಗಿತ್ತು. ಆದ್ರೆ 2008ರಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಸಹವಾಸವೇ ಬೇಡ ಅಂತ ಹೇಳಿ ಕ್ಷೇತ್ರವನ್ನ ತೊರೆದು ವರುಣಾ ಕ್ಷೇತ್ರದಿಂದ ಸ್ಪರ್ಧೆಗೆ ನಿಂತು ಗೆದ್ದಿದ್ರು. ಆನಂತರ 2013ರಲ್ಲೂ ವರುಣಾದಿಂದಲೇ ಗೆದ್ದು ಸಿಎಂ ಕೂಡ ಆದ್ರು. ಆದ್ರೆ ಈಗ 12 ವರ್ಷಗಳ ನಂತರ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಣಕ್ಕಿಳಿದು ಭಾರಿ ಸುದ್ದಿಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಈ ಸಲ ಸಿದ್ದರಾಮಯ್ಯನವರ ಪ್ರತಿಸ್ಪರ್ಧಿಯಾಗಿರೋದು ಒಂದು ಕಾಲದ ಆಪ್ತ ಗೆಳೆಯ ಮತ್ತು ಜೆಡಿಎಸ್ನ ಹಿರಿಯ ಮುಖಂಡ ಜಿಟಿ ದೇವೇಗೌಡರು. ವರುಣ ಬದಲು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ. ಜಿಟಿ ದೇವೇಗೌಡರ ವಿರುದ್ಧ ನೆಕ್ ಟು ನೆಕ್ ಫೈಟ್. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ನೆಕ್ ಟು ನೆಕ್ ಫೈಟ್ ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಇಬ್ಬರು ಪ್ರಬಲ ನಾಯಕರು ಹಾಗೂ ಸ್ಥಳೀಯ ಮತದಾರರ ಮನಗೆದ್ದವರು ಇದೀಗ ಮೊದಲ ಬಾರಿಗೆ ಎದುರು ಬದುರಾಗ್ತಿದ್ದಾರೆ. ಒಬ್ಬರ ತಂತ್ರಗಳನ್ನ ಮತ್ತೊಬ್ಬರು ಅರಿತಿರುವ ಇಬ್ಬರೂ ನಾಯಕರು ರಣತಂತ್ರಗಳನ್ನ ಹೆಣೆದು ಅಖಾಡಕ್ಕೆ ಧುಮುಕಿದ್ದಾರೆ. ಪರಸ್ಪರರ ಸಾಮರ್ಥ್ಯ ಹಾಗೂ ದೌರ್ಬಲ್ಯತೆಯನ್ನ ಅರಿತಿರುವ ಜಿಟಿಡಿ ಹಾಗೂ ಸಿದ್ದರಾಮಯ್ಯ ಈ ಚುನಾವಣೆಯನ್ನ ತಮ್ಮ ರಾಜಕೀಯ ಜೀವನದ ಪ್ರತಿಷ್ಠೆಯ ಹೋರಾಟ ಅಂತಾನೆ ಪರಿಗಣಿಸಿದ್ದಾರೆ. ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರಿದ್ರು ಜಿಟಿ ದೇವೇಗೌಡರು. 2013ರಲ್ಲಿ ಮರಳಿ ಗೂಡಿಗೆ ಬಂದಿದ್ದ ನಾಯಕ. ಹೌದು, 2008ರಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಬಿಟ್ಟು ವರುಣಾ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲದೆ 2013ರಲ್ಲಿ ಗೆದ್ದು ಸಿಎಂ ಕೂಡ ಆದ್ರು. ಹೀಗೆ ಸಿದ್ದರಾಮಯ್ಯ ತೆರಳಿದ ಬಳಿಕ ಈ ಕ್ಷೇತ್ರಕ್ಕೆ ಮರಳಿದ ಜಿಟಿ ದೇವೇಗೌಡರು 2007ರಲ್ಲಿ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಕೊಂಡಿದ್ರು. ಆದರೆ 2008ರ ಚುನಾವಣೆಯಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಸೋಲನ್ನ ಕಂಡಿದ್ರು. ಆದ್ರೆ ತದನಂತರ ಜಿಟಿಡಿ ಮನವೊಲಿಸಿದ ಎಚ್ಡಿ ದೇವೇಗೌಡರು ಜೆಡಿಎಸ್ ಪಕ್ಷಕ್ಕೆ ಮರಳಿ ಕರೆತಂದಿದ್ರು. ಪರಿಣಾಮ 2013ರ ಚುನಾವಣೆಯಲ್ಲಿ ಜೆಡಿಎಸ್ ಪರ ನಿಂತಿದ್ರು. 2013ರ ಚುನಾವಣೆಯಲ್ಲಿ ಜೆಡಿಎಸ್ ಪರ ನಿಂತು ಭರ್ಜರಿ ಗೆಲುವು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪರ ನಿಂತ ಜಿಟಿ ದೇವೇಗೌಡರು ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಕಳೆದ 2013ರ ಚುನಾವಣೆಯಲ್ಲಿ ಮತದಾರರ ನಿರ್ಣಯ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಇದು 2013ರ ಮತಬರಹ. ಇಲ್ಲಿ ಜೆಡಿಎಸ್ನ ಜಿಟಿ ದೇವೇಗೌಡರು 75,864 ಮತಗಳನ್ನ ಪಡೆದು ಗೆದ್ರು. ಇವರಿಗೆ ತೀವ್ರ ಪೈಪೋಟಿ ನೀಡಿದ ಕಾಂಗ್ರೆಸ್ನ ಸತ್ಯನಾರಾಯಣ 68,761 ಮತಗಳನ್ನ ಪಡೆದು ಸೋತ್ರು. ಇನ್ನು ಆಗ ಕೆಜೆಪಿ ಪಕ್ಷದಿಂದ ಅಪ್ಪಣ್ಣ ಅನ್ನೋರು ಕಣಕ್ಕಿಳಿದಿದ್ರಿಂದ ಬಿಜೆಪಿ ಕೂಡ ನಿರೀಕ್ಷಿತ ಸಾಧನೆ ಮಾಡಿರಲಿಲ್ಲ. ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿರುವ ಕ್ಷೇತ್ರ. ಜೆಡಿಎಸ್ ಭದ್ರಕೋಟೆಯಲ್ಲಿ ನಡೆಯುತ್ತಾ ಸಿದ್ದರಾಮಯ್ಯ ತಂತ್ರ. ಚಾಮುಂಡೇಶ್ವರಿ ಬೇರೆ ಕ್ಷೇತ್ರಗಳಂತಲ್ಲ. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾದಾಗ ಇದು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿರೋ ಕ್ಷೇತ್ರವಾಯಿತು. ಇಲ್ಲಿ ಒಕ್ಕಲಿಗ ಸಮುದಾಯದವರು ಸುಮಾರು 70,000ಕ್ಕೂ ಹೆಚ್ಚಿಗೆ ಇದ್ದಾರೆ. ಕುರುಬ, ನಾಯಕ ಮತ್ತು ದಲಿತ ಸಮುದಾಯದವರ ಮತಗಳು 1 ಲಕ್ಷಕ್ಕೂ ಹೆಚ್ಚಿದೆ. ಹೀಗಾಗಿ ಇಲ್ಲಿ ಒಕ್ಕಲಿಗ ಮತಗಳು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿವೆ. ಹೀಗಾಗಿ ಜೆಡಿಎಸ್ನ ಜಿಟಿ ದೇವೇಗೌಡರ ಪ್ರಭಾವ ಇಲ್ಲಿ ಬಲು ಜೋರಾಗಿದೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. 2006ರಲ್ಲಿ ತಮಗೆ ಮರುಜೀವ ಕೊಟ್ಟ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರೇ ಹೇಳಿರುವಂತೆ
ಕೊನೆಯ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಹೀಗಾಗಿ ಈ ಕ್ಷೇತ್ರದ ಮೇಲೆ ಇಡೀ ರಾಜ್ಯದ ಕಣ್ಣು ಬಿದ್ದಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಗೆಲುವು ಅಷ್ಟು ಸುಲಭವಲ್ಲ. ಹೌದು, ಸಿದ್ದರಾಮಯ್ಯನವರಿಗೆ ಇಲ್ಲಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಇದು ಜೆಡಿಎಸ್ನ ಭದ್ರಕೋಟೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಶಾಸಕ ಜಿಟಿ ದೇವೇಗೌಡರು ಸುಮಾರು 2 ದಶಕಗಳ ಕಾಲ ಸಿದ್ದರಾಮಯ್ಯನವರ ಒಡನಾಡಿಯಾಗಿಯೇ ಇದ್ದವರು. 2006ರಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸಿದ್ದು ಕಾಂಗ್ರೆಸ್ಗೆ ಸೇರಿದ್ರು, ಜಿಟಿ ದೇವೇಗೌಡರು ಮಾತ್ರ ಜೆಡಿಎಸ್ನಲ್ಲೇ ಉಳಿದ್ರು. ಅಲ್ಲದೆ ಇಲ್ಲಿವರೆಗೆ ಇಲ್ಲಿಂದ ನಿಂತು ಗೆದ್ದಿದ್ದಾರೆ ಕೂಡ. ಸಿಎಂ ಈ ಕ್ಷೇತ್ರಕ್ಕೆ ಎಷ್ಟೇ ಅನುದಾನ ಕೊಟ್ರು, ಎಷ್ಟೇ ಪ್ರಚಾರ ರ್ಯಾಲಿಗಳನ್ನ ಮಾಡಿದ್ರು ಕೂಡ ಸಿಎಂಗೆ ಫೈಟ್ ಕೊಡೋ ತಾಕತ್ತು ಇಲ್ಲಿ ಜಿಟಿ ದೇವೇಗೌಡರಿಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ದಳಪತಿ ಜಿಟಿ ದೇವೇಗೌಡ. ಶಾಸಕ ಜಿಟಿ ದೇವೇಗೌಡರನ್ನ ಚಾಮುಂಡೇಶ್ವರಿ ಕ್ಷೇತ್ರದ ದಳಪತಿ ಅಂತಾನೆ ಕರೀಬಹುದು. ಇವರಿಗೆ ಕ್ಷೇತ್ರದ ಮೇಲೆ ಸಂಪೂರ್ಣ ಹೋಲ್ಡ್ ಇದೆ. ಸ್ಥಳೀಯರಾಗಿರೋ ಕಾರಣ ಕ್ಷೇತ್ರದ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರ ಬೆನ್ನಿಗಿರೋದು ಒಕ್ಕಲಿಗ ಸಮುದಾಯದ ಸಪೋರ್ಟ್. ಹಾಗಾಗಿ ಮುಖ್ಯಮಂತ್ರಿಗಳೇ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು ಜಿಟಿ ದೇವೇಗೌಡರನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರೇ ಜಿಟಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಗೆಲ್ಲಿಸಿದ ಕಾಲ ಇತ್ತು. ಆದ್ರೆ ಈಗ ಸಿಎಂ ಆಗಿದ್ರು ಕೂಡ ಅವರು ನಿಂತ್ರೆ ಅವರ ಮುಂದೆ ನಿಲ್ತೀನಿ ಅಂತ ಇತ್ತೀಚೆಗಷ್ಟೇ ಜೆಡಿಎಸ್ನ ಕುಮಾರ ಪರ್ವ ರ್ಯಾಲಿಯಲ್ಲಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಇದು ಅವರ ಸಾಮರ್ಥ್ಯವನ್ನ ತೋರಿಸುತ್ತೆ. ಒಟ್ನಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಇಲ್ಲಿ ನೇರ ಸ್ಪರ್ಧೆ ಇದೆ. ತಮಗೆ ಇಲ್ಲಿ ಗೆಲ್ಲೋದು ಸ್ವಲ್ಪ ಕಷ್ಟವಾಗಬಹುದು ಅನ್ನೋದು ಗೊತ್ತಿದ್ರೂ ಕೂಡ ರಾಜಕೀಯ ಆರಂಭ ಮುಕ್ತಾಯ ಎರಡೂ ಇಲ್ಲೇ ಆಗ್ಬೇಕು ಅನ್ನೋ ಆಸೆ ಸಿದ್ದರಾಮಯ್ಯನವರದ್ದು. ಬಿಜೆಪಿ ಕೂಡ ಜೆಡಿಎಸ್ ಜೊತೆ ಸೇರ್ಕೊಂಡು ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋ ಪ್ಲಾನ್ ಮಾಡ್ತಾ ಇದೆಯಂತೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ.